ದನರ ಬಾ ನೋಡು ನೋಡು ರುದ್ರ, ನಿನಗೆ ಕೊಟ್ಟ ಮಾತಿನಂತೆ ನಾನು ನನ್ನ ಮಗನಿಗೆ ಸರಿಯಾದ ಶಿಕ್ಷೆಯನ್ನು ನೀಡಿರುವೆ. ನೋಡು ನೋಡು ರುದ್ರ, ನೋಡು. ಆದರೆ ರುದ್ರ, ನಿನಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಬರದಲ್ಲಿ ನಾನೊಂದು ದೊಡ್ಡ ತಪ್ಪು ಮಾಡಿದೆ ರುದ್ರ. ಏನ್ ದನಿ? ಹೌದು, ನಾನು ನನ್ನ ಮಗನಿಗೆ ಶಿಕ್ಷೆ ಕೊಡುವ ಅಧಿಕಾರವನ್ನ ಮಹಾದೇವಿಗೆ ನೀಡಿ ದೊಡ್ಡ ತಪ್ಪು ಮಾಡಿದೆ ರುದ್ರ, ದೊಡ್ಡ ತಪ್ಪು. ಹೆತ್ತ ಕರುಳು ಮಗನ ಸಾವಿನ ನೋವನ್ನು ತಡೆದುಕೊಳ್ಳಲಾರದೆ ಅದು ಎಷ್ಟು ನೋವು ಅನುಭವಿಸಿತೋ ಏನೋ. ಆ ಸಂಕಟವನ್ನು ತಡೆಯಲಾರದೆ ಮಹಾದೇವಿಯು ಕೂಡ ಆತ್ಮಹತ್ಯೆ ಮಾಡಿಕೊಂಡು ನನ್ನ ಮಗಳು ಹುಟ್ಟಿ ನಿಮ್ಮ ಮನನ ಮಾಸನ ಮಾಡ್ಬಿಟ್ಟಲ್ಲ. ಇಲ್ಲ ರುದ್ರ, ಇಲ್ಲ, ನಿನ್ನ ಕಲ್ಪನೆ ತಪ್ಪಾಗಿದೆ ಕಣ. ಈ ಜಗತ್ತಿನಲ್ಲಿ ಯಾರ ಹುಟ್ಟಿಗೂ ಯಾರ ಸಾವಿಗೂ ಯಾರೂ ಕಾರಣರಲ್ಲ ಕಣ. ಎಲ್ಲ ದೈವಿಚ್ಛೆ, ವಿಧಿ ಲಿಖಿತದಲ್ಲಿ ಏನೇನು ಬರೆದಿದೆಯೋ ಅದರಂತೆ ನಡೆಯುವುದು. ರುದ್ರ, ಒಂದು ಕೆಲಸ ಮಾಡು. ಹೇಳಿದ್ದೇನೆ, ಈ ವಿಷಯ ಈ ಊರಿನ ಜನರಿಗೆ ತಿಳಿದರೆ ಮಾನ ಮರ್ಯಾದೆಯೇ ಬೀದಿ ಪಾಲಾಗುತ್ತದೆ. ಸರಿ, ಆದಷ್ಟು ಬೇಗ ಶವ ಸಂಸ್ಕಾರದ ವ್ಯವಸ್ಥೆ ಆಗಿ ಬಿಡಬೇಕು. ಆಯ್ತು, ಹೋಗು, ಬೇಗ ಹೋಗಿ ಶವ ಸಂಸ್ಕಾರದ ವ್ಯವಸ್ಥೆ ಮಾಡಿ ಬಾ. ಆಯ್ತು ರುದ್ರ, ಏನ್ ದನಿ? ರುದ್ರ, ಇಂದಿನಿಂದ ನನ್ನ ಮನೆಯ ಅಧಿಕಾರ ಅಂತಸ್ತು ಎಲ್ಲವನ್ನೂ ನಿನ್ನ ಹೆಸರಿಗೆ ಬರೆದಿರಬೇಕು. ಇಂದಿನಿಂದ ನೀನು ಈ ಮನೆಯ ಆಳು ಮಗನಲ್ಲವೋ, ಈ ಮನೆಯ ಯಜಮಾನ, ಮನೆಯ ಯಜಮಾನ. ರುದ್ರ, ಈ ಮನೆಗೆ ನ್ಯಾಯ ಹರಿಸಿ ಬಂದವರು ಎಂದೂ ಕೂಡ ಬರಿಗೈಲು ಹೋಗಕೂಡದು. ಒಂದು ವೇಳೆ ಈ ಮನೆತನದ ಮಾನ ಹೋಗುವ ಪರಿಸ್ಥಿತಿ ಬಂದರೆ ನಿನ್ನ ಪ್ರಾಣವನ್ನು ಕೊಟ್ಟಾದರೂ ಮನೆತನದ ಪ್ರಾಣವನ್ನು ಉಳಿಸಬೇಕು. ನೀನು ಹಾಗೆ ಮಾಡುವೆ ಎಂದ ನಂಬಿಕೆ ನನಗಿದೆ. ಇದಕ್ಕೆ ನಾನು ಅರ್ಹನೇ ಇದ್ದೀನಿ? ಅರ್ಹನೇ ರುದ್ರ, ನೀನು ಅರ್ಹನೇ. ಎಂದು ನೀನು ನಿನ್ನ ಮಗಳ ಸಾವಿನ ನೋವನ್ನು ನುಂಗಿ ನನ್ನ ಮನೆತನದ ಮಾನವನ್ನು ಕಾಪಾಡಿದೆಯೋ ಅಂದೇ ನಾನು ನಿರ್ಧರಿಸಿದೆ, ಈ ಮನೆಗೆ ತಕ್ಕ ಮಗ ನೀನೇ ಎಂದು. ರುದ್ರ, ಈ ಮನೆತನದ ಮಗನಾಗಿ ನಿಂತು ಈ ಶವಗಳ ಸಂಸ್ಕಾರವನ್ನು ನಡೆಸಿಕೊಡು. ಹೋಗಿ ಬಾ. ಹೋಗಿ. ಮಹಾದೇವ, ಏನಿದು ನನ್ನ ಬಾಳಿನ ಚದುರಂಗದಾಟ? ಈ ಚದುರಂಗದಾಟದಲ್ಲಿ ನನ್ನ ಬದುಕೆಂಬ ಸಂತೆ ನಿನಗೆ ಕಾಣಿಸಲಿಲ್ಲವೇ? ಸತ್ಯ, ನ್ಯಾಯ, ನೀತಿ, ಧರ್ಮಗಳನ್ನೇ ಮೈಗೂಡಿಸಿಕೊಂಡಿದ್ದ ನನಗೆ ಕಡೆಗಿಂದು ಅದೇ ತಿರುಗುಬಾಣವಾಯಿತಲ್ಲ. ಏತಕ್ಕಾಗಿ ನೀಡಿದೆ ನನಗೆ ಈ ಶಿಕ್ಷೆಯನ್ನ? ಯಾವ ತಪ್ಪಿಗಾಗಿ ನೀಡಿದೆ ನನಗೆ ಈ ಶಿಕ್ಷೆಯನ್ನ? ಸತ್ಯವಂತರಿಗಿದು ಕಾಲವಲ್ಲವೇ? ನೀತಿವಂತರಿಗಿಲ್ಲಿ ನೆಲೆ ಇಲ್ಲವೇ? ಧರ್ಮವಂತರಿಗೆ ಧರ್ಮ ಕಾರ್ಯ ಮಾಡಲು ನಿನ್ನ ಸಹಕಾರವಿಲ್ಲವೇ ತಂದೆ? ಎಲ್ಲ ಬಲ್ಲವನಾಗಿ ಏನೋ ಗೊತ್ತಿಲ್ಲದ ಹಾಗೆ
ಗುಡಿಯೊಳಗೆ ಕಲ್ಲಾಗಿ ಕುಳಿತಿರುವೆ ನೀನು. ಮಹಾ ಮೋಸಗಾರ, ನೀಚ, ದ್ರೋಹಿ. ಪ್ರಶ್ನೆಯನ್ನು ನಮ್ಮಿಂದಲೇ ಹಾಕಿಸಿ, ಉತ್ತರವನ್ನು ನಮ್ಮಿಂದಲೇ ಹೇಳಿಸಿ, ಕಡೆಗೆ ಹಣೆ ಬರಹವೆಂಬ ಹಣೆಪಟ್ಟಿಯನ್ನು ಕೂಡ ನಮ್ಮಿಂದಲೇ ಹೇಳಿಸುವ ಮಹಾಚತುರ ನೀನು, ಮಹಾಚತುರ. ಮಕ್ಕಳಿಲ್ಲ ಎನ್ನುವಂತಹ ಕೊರಗನಿಟ್ಟೆ. ಆ ಕೊರಗ ನೀಗಿಸಲು ಮುದ್ದಾದ ಮಗನನ್ನು ಕೊಟ್ಟೆ. ಕಡೆಗೆ ಆ ಮಗನನ್ನೇ ಈ ಮನೆತನದ ಮುಳ್ಳಾಗಿಸಿದೆ. ಆ ಮುಳ್ಳನ್ನು ತೆಗೆಯಲು ನಮ್ಮಿಂದಲೇ ಮಾರಣ ಹೋಮವನ್ನು ನಡೆಸಿದೆ. ಈ ಮನೆಯನ್ನೇ ಮಸಣ ಮಾಡಿಬಿಟ್ಟೆಯಲ್ಲೋ ತಂದೆ, ಮಸಣ ಮಾಡಿಬಿಟ್ಟೆ. ಇದು ನನ್ನ ಬಾಳಿಗೊದಗಿದ ದೈವ ಪರೀಕ್ಷೆ. ಇದು ನನ್ನ ಬಾಳಿನ ಸತ್ವ ಪರೀಕ್ಷೆ. ಇಲ್ಲ, ಇದು ಈ ಧನರಾಜನ ಜೀವನದ ದುರಂತ ಕತೆ, ದುರಂತ ಕತೆ. ನನ್ನ ವ್ಯಥೆ, ನನ್ನ ವ್ಯಥೆ. ಮಹಾದೇವಿ, ಮಹಾದೇವಿ, ಏಕೆ ನನ್ನನ್ನೇ ಅರ್ಧದಲ್ಲಿ ಬಿಟ್ಟು ಹೋಗಲು ನಿರ್ಧರಿಸಿದೆಯಾ? ನನ್ನೊಡನೆ ಬದುಕು ಮುನ್ನಡೆಸಲು ನಿನಗೆ ಇಚ್ಛೆವಿಲ್ಲದಾಯಿತೆ? ನಾನು ನಿನ್ನನ್ನು ಬಿಟ್ಟು ಬದುಕಿರೋನೆಂದು ನಂಬಿಕೆ ನಿನಗಿದೆಯೇ ಮಹಾದೇವಿ? ಖಂಡಿತ ಇಲ್ಲ ಮಹಾದೇವಿ, ಖಂಡಿತ ಇಲ್ಲ. ನಿನ್ನನ್ನು ಬಿಟ್ಟು ನಾನು ಖಂಡಿತ ಬದುಕಿಲ್ಲಾರ ಮಹಾದೇವಿ, ಖಂಡಿತ ಬದುಕಿರಲಾರೆ. ಮಹಾದೇವಿ, ಮಹಾದೇವಿ, ದೇವಾ, ನನ್ನ ಮಹಾದೇವಿಯ ಬಳಿ ಹೋಗುವಷ್ಟು ಶಕ್ತಿಯನ್ನು ಅರಿದು ತಂದೆ. ಮಹಾದೇವಿ, ಮಹಾದೇವಿ. ಹಾಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಕೊಂಬೆಯ ಮುರಿದ ಮಣ್ಣಾಗಿಸಿದ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ. ಕಂಬನಿಧಾರೆ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ನಾಲ್ಕೈದು ಜನ ಕರ್ಕೊಂಡ್ ಬಂದಿದ್ದೇನೆ. ಬೇಗ ಶವ ಸಂಸ್ಕಾರ ರೆಡಿ ಮಾಡೋಣ. ದನರ 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 ಆಡಿಸಿ ನೋಡು, ಪೀಡಿಸಿ ನೋಡು, ಯಾರೇ ಬರಲಿ ಮನಸ್ಸಿಗೆ ಇಂದು ಶಾಂತಿ ದೊರಕದು. ಆಡಿಸಿ ನೋಡು, ಪೀಡಿಸಿ ನೋಡು, ಉರುಳಿ ಹೋಗದು. ದನೇ, ನಮ್ಮ ಊರು ನಂದ್ಯಾ ದೀಪ ಆರಿ ಹೋಯ್ತೆ, ಆರಿ ಒಡೆಯ, ಇದಕ್ಕೆಲ್ಲ ಕಾರಣ ನಾನು ಒಡೆಯ. ನಿಮ್ಮ ಮಗ ಮಾತಸ್ಗೆ ಇಲ್ಲ ಸಲ್ಲದ ದುರ್ಬುದ್ಧಿಯನ್ನ ತುಂಬಿ ರುದ್ರನ ಮಗಳನ್ನ ಅತ್ಯಾಚಾರ ಮಾಡಿಸ್ತೆ. ಒಡೆಯ, ನೀವು ಅವತ್ತು ನನಗೆ ಎಷ್ಟು ಗಾಗರ್ಕೊಂಡು
ನನ್ನನ್ನ ಕ್ಷಮಿಸ್ಬಿಡಿ ಒಡೆಯ. ರುದ್ರ ರುದ್ರ ನನ್ನನ್ನ ಕ್ಷಮಿಸ್ಬಿಡು ರುದ್ರ. ಒಡೆಯ ನನ್ನ ಕ್ಷಮಿಸ್ಬಿಡು ಒಡೆಯ. ಕಳ ಕಳ ನಾನು ಅವತ್ತು ಖಳನಾಯಕ ಆಗ್ಲಿಲ್ಲ ಅಂತಿದ್ರೆ ಯಾರಿಗೂ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ರುದ್ರ. ಇದಕ್ಕೆಲ್ಲ ಕಾರಣ ನಾನು ಬದುಕಿರ್ಬಾರ್ದು ರುದ್ರ. ಮರಳಿ ಬಾರದೂರಿಗೆ ನಿಮ್ಮ ಪಯಣ, ಮರಳಿ ಬಾರದೂರಿಗೆ ನಿಮ್ಮ ಪಯಣ. ಹೇಳಲಾಗದ ಮಾತಿನಲ್ಲಿ, ಕೇಳಲಾಗದ ಧ್ವನಿಯಲ್ಲಿ, ನೋಡಲಾಗದ ಕಣ್ಣಿನಲ್ಲಿ, ಕಾಣಲಾಗದ ಜಾಗದಲ್ಲಿ ಮುಚ್ಚುಟಿ ಮುಟ್ಟಿತೆಂದು